ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಬುಧ ಮಾರ್ಚ್ 26ನೇ ತಾರೀಕು ಮೇಷರಾಶಿ ಪ್ರವೇಶ ಆಗ್ತಾ ಇದೆ, ಮೀನರಾಶಿ ಬಿಟ್ಟು. ಏಪ್ರಿಲ್ 9ನೇ ತಾರೀಕು ತನಕ ಬುಧ ಮೇಷರಾಶಿನಲ್ಲಿ ಪ್ರತಿಯೊಬ್ಬರಿಗೂ ಫಲ ಕೊಡ್ತಾನೆ. ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ದಶ ಅಥವಾ ಭುಕ್ತಿ ಅಥವಾ ಅಂತರ್ಭುಕ್ತಿನಲ್ಲಿ ಏನಾದರೂ ಬುಧ ಬಂದಿದ್ದರೆ ನಾನು ಹೇಳ್ತಕ್ಕಂಥ ಪ್ರೊಡಕ್ಷನ್ ಒಂದು 15ರಿಂದ 20% ನಿಮ್ಮ ಜಾತಕಕ್ಕೆ ಆ್ಯಡ್ ಆನ್ ಆಗುತ್ತೆ. ಬರೀ ಗೋಚಾರದಿಂದನೇ ಒಬ್ಬ ವ್ಯಕ್ತಿ ಉದ್ಧಾರ ಆಗೋಕ್ಕಾಗಲ್ಲ. ಪರ್ಸನಲ್ ಜಾತಕ ಪ್ಲಸ್ ಗೋಚಾರ ಎರಡು ಸರಿಯಾಗಿ ಕೋರಿಲೇಟೆಡ್ ಆಗಬೇಕು, ಸರಿಯಾಗಿ ಬಂದ್ಬಿಡುತ್ತೆ. ಅದಕ್ಕೆ ಗೋಚಾರ ಫಲ ಅಂತ ಭಗವಂತ ಇಟ್ಟಿದ್ದಾನೆ. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಇಲ್ವೇನ್ರಪ್ಪ, ಚೂರು ಇಲ್ಲಿ ಸ್ವಲ್ಪ ಕೊಡ್ತೀನಿ ನಾನು, ಜಾತಕದಲ್ಲೂ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿಲ್ವ ಸ್ವಲ್ಪ ಡೌನ್ ಮಾಡ್ತೀನಿ, ಇಲ್ಲೂ ಚೆನ್ನಾಗಿದೆಯಾ ಹೆಚ್ಚು ಮಾಡ್ತೀನಿ, ಎರಡಕ್ಕೂ ಇರ್ತಕ್ಕಂಥ ಡಿಫ್ರೆನ್ಸ್. ಬುಧ ಬುದ್ಧಿವಂತಿಕೆ ಕಾರಕ. ಜೀವನದಲ್ಲಿ ಯಾರಿಗೆ ಬುದ್ಧಿ ಅತಿ ಬುದ್ಧಿವಂತಿಕೆ ಆಗುತ್ತೆ, ಡೇಂಜರಸ್. ಒಳ್ಳೆ ಬುದ್ಧಿ ಬಂದರೆ ಓಕೆ, ನೋ ಪ್ರಾಬ್ಲಮ್, ಅದು ಬುಧನಿಂದನೇ ಬರುತ್ತೆ. ಆದರೆ ಈ ಬುಧ ಏನು ಅಂದರೆ ಕಾರಕ, ಕಪಟತನಕ್ಕೆ ಕಾರಕ. ಯಾವ ವ್ಯಕ್ತಿಗಳು ಬುದ್ಧಿವಂತರೋ ಅವರು ಇನ್ನೊಬ್ಬರಿಗೆ ಮೋಸ ಮಾಡ್ತಾರೆ. ಇದೇ ಸಮಸ್ಯೆ ಕಲಿಯುಗದಲ್ಲಿ. ಚೆನ್ನಾಗಿ ತಿಳ್ಕೊಂಡ್ಬಿಡ್ತಾರೆ. ಬುಧ ಅಂದರೆ ಬುದ್ಧಿ, ಒಳ್ಳೆ ನಾಲೆಡ್ಜ್ ಕೊಡ್ತಾನೆ, ಎಜುಕೇಷನ್ ಕೊಡ್ತಾನೆ. ತಿಳ್ಕೊ, ಬುದ್ಧಿ ಸ್ಟ್ರಾಂಗ್ ಮಾಡ್ಕೊ, ಶಾರ್ಪ್ ಮಾಡ್ಕೊ. ಕೊಟ್ಟ ಅವನೇನು ಮಾಡ್ದ ನನಗೆಲ್ಲ ಗೊತ್ತು, ಅರ್ಥ ಕುಡ್ಕೊಂಡೆ ಅಂತ ಎಷ್ಟು ಜನಕ್ಕೆ ಮೋಸ ಆಗುತ್ತೆ ಅಷ್ಟು ಜನಕ್ಕೆ ಮೋಸ ಮಾಡೋದು, ಕಪಟತನದಿಂದ ಇರ್ತಕ್ಕಂಥದ್ದು, ಕಪಟತನದಿಂದ ದುಡ್ಡು ಮಾಡ್ತಕ್ಕಂಥದ್ದು, ಕಪಟತನದಿಂದ ಮಾತಾಡ್ತಕ್ಕಂಥದ್ದು ಈ ಬುಧನಿಂದನೇ. ಬುಧ ಜಾತಕದಲ್ಲಿ ಒಳ್ಳೆ ಸ್ಥಾನದಲ್ಲಿದ್ದರೆ, ಕೇಂದ್ರ ತ್ರಿಕೋನದಲ್ಲಿದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಅದು ಗುರು ಮನೆಯಲ್ಲಿ ಇರಬಾರ್ದು, ಬೇರೆ ಮನೆಗಳಲ್ಲಿರಬೇಕು. ಗುರು ಮನೇಲಿ ಡೇಂಜರಸ್ಸು, ಯಾಕೆಂದರೆ ಅದಕ್ಕೆ ನೀಚ. ಗುರು ಮನೇಲಿ ನೀಚ ಬುಧ, ಯಾಕೆಂದರೆ ಬುದ್ಧಿ ಸರಿ ಇಲ್ಲ ಅಂತ. ತನ್ನ ಮನೇಲೇ ಇಟ್ಕೊ ಅಂತ ಹೇಳಿರ್ತಕ್ಕಂಥದ್ದು. ಹುಚ್ಚದ ಮನೆ, ಅವನ ಮನೆಯಲ್ಲೇ ಹುಚ್ಚಿಸ್ತಾನೆ. ಏನಕ್ಕೆ ಕೊಟ್ಟರು, ನಿನ್ನ ಬುದ್ಧಿ ನಿನ್ನ ಹತ್ರ ಇಟ್ಕೊ. ಇನ್ನೊಬ್ಬರ ಹತ್ರ ತೋರ್ಸಕ್ಕೆ ಹೋಗ್ಬಿಟ್ಟು ಮೋಸ ಮಾಡಬೇಡ, ನಿನ್ನ ಉಪದೇಶ ಕೇಳೋಕ್ಕೆ ಯಾರೂ ರೆಡಿ ಇಲ್ಲ ಅನ್ನೋ ಬುಧ ಒಂದು ಕ್ಯಾರೆಕ್ಟ್ರು. ಇವತ್ತು ಜಗತ್ತಲ್ಲಿ ನಾವು ನೋಡ್ತೀವಿ, ಅಸ್ಟ್ರಾಲಜರ್ ಆಗಿರ್ಬೋದು, ಬೇರೆ ಆಗಿರ್ಬೋದು, ಬನ್ನಿ ಪೂಜೆ ಮಾಡಿಸಿ, ಕಪಟತನದ ಮಾತಲ್ಲೇ ಬಲಿ ಆಗ್ತಾರೆ ನಿಮ್ಮನ್ನು. ಫಸ್ಟು ಹೆಂಗೆ ಅಂದರೆ ಒಂದು 50 ರೂಪಾಯಿನೋ 100 ರೂಪಾಯಿನೋ ಇಡಿಸ್ಕೋತಾರೆ ಶಾಸ್ತ್ರ ಕೇಳೋಕ್ಕೆ. ಫಸ್ಟು ನಿಮಗೆ ಒಂದು ಕವಡೆ ಬಿಡ್ತಾರೆ, ಬಿಟ್ಬಿಟ್ಟು ಏನು ಮಾಡ್ತಾರೆ, ಈ ಸಮಸ್ಯೆ ಇದೆ, ನಾನು ಕ್ಲಿಯರ್ ಮಾಡಾಕ್ಬಿಡ್ತೀನಿ, ಹಂಗೆ ಹಿಂಗೆ ಅಂತ ಕಪಟತನದಿಂದ ತುಂಬ ವಿನಯದಿಂದ ಮಾತಾಡಿ ನಿಮ್ಮನ್ನು ಬೀಳಿಸ್ತಾರೆ, ಅದೇ ಬುದ್ಧಿವಂತಿಕೆಯಿಂದ. ನೆಕ್ಸ್ಟ್ ಏನು ಮಾಡ್ತಾರೆ ಗೊತ್ತಾ, ದುಡ್ಡನ್ನು ನೀವು ಕೊಡಲಿಲ್ಲ ಅಂದರೆ ನೆಕ್ಸ್ಟು ನಿನ್ನ ಮಗಂಗೆ ಹಂಗೆ ಮಾಡಾಕ್ಬಿಡ್ತೀನಿ, ನಿನಗೆ ಹಿಂಗೆ ಮಾಡಾಕ್ಬಿಡ್ತೀನಿ, ಮಾಟ ಮಂತ್ರ ಮಾಡಾಕ್ಬಿಡ್ತೀನಿ ಅಂತ ಆ ಬುಧನ ಕಪಟತನ ಹೊರಗಡೆ ಬರುತ್ತೆ. ಫಸ್ಟು ಸಾತ್ವಿಕತೆ ತೋರಿಸ್ತಾರೆ, ವಿನಯ ತೋರಿಸ್ತಾರೆ, ಆ ಬುಧನ ಬುದ್ಧಿವಂತಿಕೆಯಿಂದ ಎದುರಿಸ್ತಾರೆ. ಎಲ್ಲ ಬುಧನಿಂದನೇ. ಕಪಟತನ ಹೈಲಿ ಡೇಂಜರಸ್. ಮುಗ್ಧ ಜನಗಳು ಏನಾರು ಸಿಕ್ಕಿದ್ರೋ ಈ ಪೂಜೆ ಮಾಡಿಸೋರ ಕೈಲಿ ಚೆನ್ನಾಗಿ ಕಿತ್ತಾಕ್ತಾರೆ, ಚೆನ್ನಾಗಿ ಮಾನಸಿಕ ರೋಗ ತಳ್ತಾರೆ ನಿಮ್ಮನ್ನು. ಬರೀ ದುಡ್ಡು ಕೀಳೋದು ಅಂದ್ಕೋಬೇಡಿ, ನಿಮ್ಮನ್ನು ಎದುರಿಸ್ತಾರೆ, ಬೆದರಿಸ್ತಾರೆ. ಯಾಕಂದ್ರೆ ನನ್ನೂ ಒಂದು ಕಾಲದಲ್ಲಿ ತುಂಬ ಜನ ಅಸ್ಟ್ರಾಲಜರ್ಸ್ ಎದುರಿಸಿದ್ದಾರೆ, ಭಯಪಡಿಸಿದ್ದಾರೆ. ಬಟ್ ನಾನು ಎದುರಲಿಲ್ಲ ಅಷ್ಟೇ, ತಿರುಗುಬಾಣ. ಸೊ ಇರಲಿ. ಸೊ ಬುಧ ಟ್ರಿಗರ್ ಮಾಡ್ತಾನೆ ಪ್ರತಿಯೊಬ್ಬರ ಮನಸ್ಸನ್ನು ಕೂಡ ಬುದ್ಧಿಯಲ್ಲಿ. ಈ ಬುದ್ಧಿ ಅಂತಕ್ಕಂಥದ್ದು ಹೆಂಗೆ ಬೇಕಾದ್ರೂ ಹೋಗುತ್ತೆ ಒಬ್ಬ ಮನುಷ್ಯನ ಜೀವನದಲ್ಲಿ. ಒಳ್ಳೆ ಮನಸ್ಥಿತಿ ಆದರೆ ಬಚಾವು. ಆ ಮನುಷ್ಯನಲ್ಲಿ ಅಹಂಕಾರ ಇದೆ ಅಂದರೆ ಬುಧ ಏನು ಬೇಕಾದ್ರೂ ಮಾಡಿಸ್ತಾನೆ. ಸೊ ಇದೆಲ್ಲ ಸೀಕ್ರೆಟ್ಸ್ ಇದೆ ಜಾತಕದಲ್ಲಿ, ಇರಲಿ. ಸೊ ಇವಾಗ ಪ್ರತಿಯೊಂದು ಲಗ್ನಕ್ಕೂ ಫಲ ನೋಡ್ತಾ ಹೋಗೋಣ ಹೆಂಗೆ ಬರುತ್ತೆ ಅಂತ. ಫಸ್ಟ್ ಒನ್, ಮೇಷ ಲಗ್ನದವ್ರಿಗೆ ಹೇಗಿದೆ. ಸೊ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಬಹಳ ಡಲ್ ತೋರಿಸ್ತಾ ಇದೆ, ಫೋಕಸ್ ಮಾಡೋಕ್ಕಾಗಲ್ಲ, ಒದ್ದಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಮಾರ್ಕ್ಸು ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಹಾಗೆ ಜಾಬಲ್ಲಿ ಅಲ್ಲೂ ಫೋಕಸ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಸಮಸ್ಯೆಗಳು ಮಾಡ್ಕೊಳ್ತಕ್ಕಂಥದ್ದು, ಫೈಟ್, ಜಗಳಕ್ಕೆ ಬೀಳ್ತಕ್ಕಂಥದ್ದು, ಸ್ಯಾಲ್ರಿ ವಿಷಯದಲ್ಲಿ ಸಮಸ್ಯೆ, ಜಾಬ್ ವಿಷಯದಲ್ಲಿ ಸಮಸ್ಯೆ, ಏನೋ ಒಂದು ತಿಂಗಳಲ್ಲಿ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿ ಹಣ ತುಂಬ ಕಡಿಮೆ ಬರುತ್ತೆ, ತುಂಬ ಸೆಲ್ಫ್ ಎಫರ್ಟ್ ಹಾಕಬೇಕು. ಎಫರ್ಟ್ ಆಗ್ತಾಯಿದ್ರೆ ಇನ್ನೂ ಆಯಿತು, ಸೆಲ್ಫ್ ಎಫರ್ಟ್ ಹಾಕಿ ಕೂಡ ಕಡಿಮೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಸಿಕ್ಕಾಪಟ್ಟೆ ಜಗಳ, ಈಗೋ ಕ್ಲಾಶ್, ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಹೊಸ ಸಂಬಂಧ ಬಂದರೂ ಕೂಡ ಮುರಿದು ಬೀಳ್ತಕ್ಕಂಥ ಸಾಧ್ಯತೆ ಈ ತಿಂಗಳಲ್ಲಿ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಮೇಷ ಲಗ್ನದವ್ರಿಗೆ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ಸ್ವಲ್ಪ ಬ್ರೈನು, ನರ ಸ್ವಲ್ಪ ಸಮಸ್ಯೆ, ಟೆನ್ಷನ್ನು ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟ್ ಒನ್, ವೃಷಭ ಲಗ್ನದವ್ರಿಗೆ ಹಣ ಖರ್ಚು ಈ ತಿಂಗಳು ವಿಪರೀತ ಖರ್ಚು.
ಎಜುಕೇಷನ್ ಓದಿದ್ದೆಲ್ಲ ಮರ್ತೋಗುತ್ತೆ, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಿಲ್ಲ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಪ್ರೆಷರ್ ಲೋಡ್ ಹೆಚ್ಚಾಗುತ್ತೆ, ಜಾಬ್ ಚೇಂಜ್ ಮಾಡೋ ಮನಸ್ಥಿತಿ ಬರುತ್ತೆ, ಇಲ್ಲ ಜಾಬಿಂದ ಕಿತ್ತಾಕ್ಬೋದು, ನೀವೇ ಹೋಗ್ಬೋದು. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಲಾಸ್ ಆಗುತ್ತೆ, ಕೂಡಿಟ್ಟಿರ್ತಕ್ಕಂಥ ಹಣನ ಹೋಗ್ಬಿಟ್ಟು ಬಿಸ್ನೆಸ್ಗೆ ಹಾಕಿ ಹಾಳು ಮಾಡ್ಕೊಳ್ತಕ್ಕಂಥದ್ದು ಈ ತಿಂಗಳಲ್ಲಿ ತೋರಿಸ್ತಾ ಇದೆ, ಹುಷಾರಾಗಿರಿ. ಹಾಗೆ ಮದುವೆ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಅಡಚಣೆಗಳು ಬರ್ತಕ್ಕಂಥದ್ದು ಮದುವೆ ಆಗೋದಕ್ಕೆ, ಮದುವೆ ಜೀವನದಲ್ಲಿ ಫೈನಾನ್ಷಿಯಲ್ ವಿಷಯಕ್ಕೆ ಜಗಳ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ, ಸಮಾಧಾನ. ಸ್ವಲ್ಪ ಆರೋಗ್ಯನೂ ಕೂಡ ಚೆನ್ನಾಗಿಲ್ಲ, ಸಣ್ಣ ಪುಟ್ಟ ನರಗಳ ಸಮಸ್ಯೆ, ಸ್ಕಿನ್ ಸಮಸ್ಯೆ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟ್ ಮಿಥುನ ಲಗ್ನ. ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ತುಂಬ ಅದ್ಭುತವಾಗಿದೆ, ಮುನ್ನಡೆ, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭಕರವಾಗಿರ್ತಕ್ಕಂಥ ಸಮಯ, ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಲಾಭ ಬರ್ತಕ್ಕಂಥ ಸಮಯ, ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಮೀಡಿಯಮ್ ಆಗಿರ್ತಕ್ಕಂಥ ಸಮಯ, ಅಂತ ಕೆಟ್ಟದ್ದೇನಿಲ್ಲ ಅಂತ ಒಳ್ಳೆಯದೇನಿಲ್ಲ, ಓಕೆ ಗುಡ್ ಅಂತಾರಲ್ಲ ಆ ರೀತಿ ಇರ್ತಕ್ಕಂಥ ಸಮಯ. ಹಾಗೆ ಹೊಸ ಆಫರ್ಸ್ ಬಂದರೆ ಡಿಸಿಷನ್ ಸಮಸ್ಯೆಗಳು ಹೆಚ್ಚಾಗುತ್ತೆ, ಆಫರ್ಸ್ ವಿಪರೀತ ಇರುತ್ತೆ, ಡಿಸಿಷನ್ ತೊಗೊಳಕ್ಕಾಗಲ್ಲ, ಆ ರೀತಿ ತೋರಿಸ್ತಾ ಇದೆ. ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ, ಮೆಡಿಸಿನ್ ಸಿಗುತ್ತೆ, ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟ್ ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವರಿಗೆ ಎಜುಕೇಷನ್ ಉತ್ತಮವಾಗಿದೆ, ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರೆಷರ್ ಲೋಡ್ ಇರುತ್ತೆ, ಬಟ್ ಏನೋ ಒಂದು ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥದ್ದು, ಪ್ರಮೋಷನ್ ಬಗ್ಗೆ ಮಾತುಕತೆ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಸೊ ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಂಥ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇಲ್ಲ, ನಾರ್ಮಲ್ ಆಗಿರ್ತಕ್ಕಂಥ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಮದುವೆ ಜೀವನದಲ್ಲಿ ವಿಪರೀತ ಗಲಾಟೆ, ಹೀಗೋ ನಾನು ನೀನಾ ಅಂತ ನಿಂತ್ಕೊಳ್ತಕ್ಕಂಥದ್ದು, ಪ್ರೆಷರ್ ಹಾಕ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ, ಸಮಾಧಾನ, ಇಲ್ಲಾಂದ್ರೆ ಸಪ್ರೇಷನ್ ಆಗುತ್ತೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ಕರ್ಕಾಟಕ ಲಗ್ನದವರು ವಿಪರೀತ ಸ್ಕಿನ್ ಪ್ರಾಬ್ಲಮ್ಮು ಸ್ವಲ್ಪ ಹೆಚ್ಚಾಗುತ್ತೆ. ನೆಕ್ಸ್ಟ್ ಸಿಂಹ ಲಗ್ನ. ಸಿಂಹ ಲಗ್ನದವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಸಮಯ, ಎಜುಕೇಷನ್, ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್, ನಾರ್ಮಲ್ ಆಗಿರೋರ್ಗೂ ಉತ್ತಮ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ, ಆದರೂ ಗುಡ್ ಟೈಮ್, ಒಂಥರ ಬಾಸ್ ಮೇಲೆ ಡಿಪೆಂಡ್ ಆಗಿ ವಿನ್ ಆಗ್ತಕ್ಕಂಥದ್ದು ತೋರಿಸುತ್ತೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹಣ ಯಥೇಚ್ಛವಾಗಿ ಬರುತ್ತೆ, ಆದರೆ ಸ್ವಲ್ಪ ಕಡಿಮೆ ಬರ್ತಕ್ಕಂಥದ್ದು, ಬರೋದ್ರಲ್ಲೇ ಕಡಿಮೆ. 1 ಲಕ್ಷ ಬರೋದಕ್ಕೆ 80,000 ಅಂತಾರಲ್ಲ, ಆ ರೀತಿ ಬರುತ್ತೆ, ಸ್ವಲ್ಪ ಇಟ್ಕೊಂಡು ಬರುತ್ತೆ, ಕಟ್ಟಾಗಿ ಬರುತ್ತೆ, ಆ ರೀತಿ ಒಂದು ಹಣ ಭಾಗ್ಯದ ರೂಪದಲ್ಲಿ ಬರುತ್ತೆ, ಸಪೋರ್ಟಿಂಗ್ ಹಣ ಬರುತ್ತೆ. ನಾವು ಯಾರ ಹತ್ರ ದುಡ್ಡು ಕೇಳಬೇಕು, ಕೊಡ್ತಾರ ಅಂದರೆ ಕೇಳಿದರೆ ಕೊಡ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ತೋರಿಸ್ತಾ ಇದೆ. ಮದುವೆ ಜೀವನ ಅದ್ಭುತವಾಗಿರ್ತಕ್ಕಂಥದ್ದು, ಹಿರಿಯರಿಂದ ಮದುವೆನೂ ಕೂಡ ಫಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ. ಆರೋಗ್ಯ ಎಕ್ಸಲೆಂಟ್, ಸಿಂಹ ಲಗ್ನ, ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಕನ್ಯಾ ಲಗ್ನ. ಬಹಳ ಅಬ್ಸ್ಟೇಕಲ್ ಟೈಮು ಈ ತಿಂಗಳು, ಎಜುಕೇಷನ್ ವೆರಿ ಅಬ್ಸ್ಟೇಕಲ್, ಸ್ವಲ್ಪ ಅಷ್ಟು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಇಷ್ಟಪಟ್ಟು ಓದಿದ್ರೆ ಅಷ್ಟೇ ಗುಡ್ಡು, ಕಷ್ಟಪಟ್ಟಂತೂ ಓದೋಕ್ಕಾಗಲ್ಲ. ಜಾಬಲ್ಲಿರ್ತಕ್ಕಂಥವ್ರಿಗೆ ಅವಮಾನ ಅಪವಾದಗಳು ಬರ್ತಕ್ಕಂಥ ಸಮಯ, ಸಮಾಧಾನವಾಗಿರಿ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ಟಕ್ ಲಾಸ್ ಆಗ್ತಕ್ಕಂಥ ಸಮಯ, ಹಿಂಸೆ ಆಗುತ್ತೆ ಇದು ಒಂದು ತಿಂಗಳು. ಹಾಗೆ ಮದುವೆ ಜೀವನದಲ್ಲಿ ವಿಪರೀತ ಗಲಾಟೆ, ತಾತ್ಕಾಲಿಕ ಸಪ್ರೇಷನ್ಗಳು ಜಾಸ್ತಿ ಆಗುತ್ತೆ, ಯಾವುದೇ ಸಂಬಂಧ ಬಂದರೂ ಕೂಡ ಅಲ್ಲೇನೋ ಕೋಪದಿಂದ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಕನ್ಯಾ ಲಗ್ನ, ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ನೆಕ್ಸ್ಟ್ ತುಲಾ ಲಗ್ನ. ತುಲಾ ಲಗ್ನದವರಿಗೆ ಎಜುಕೇಷನ್ ಸಾಧಾರಣವಾಗಿದೆ, ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ, ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಬಿಸ್ನೆಸ್ ನಡೀತಾ ಇರುತ್ತೆ, ಬಟ್ ಲಾಭ ಬರ್ತಾ ಇರಲ್ಲ, ಸ್ವಲ್ಪ ಲಾಭದ ವಿಷಯದಲ್ಲಿ ಒದ್ದಾಡ್ತಕ್ಕಂಥದ್ದು, ಟೆನ್ಷನ್ ತೊಗೊಳ್ತಕ್ಕಂಥದ್ದು ತೋರಿಸುತ್ತೆ, ಬಟ್ ಸಾಧಾರಣವಾಗಿ ನಡೆಯುತ್ತೆ. ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮು, ಜಗಳ ಇದ್ದರೆ ಕಡಿಮೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಯಾರಾದರೂ ನಮ್ಮ ಮನೆಗೆ ಬರಬೇಕು ಅಂತ ಹೆಂಡ್ತಿನೋ ಗಂಡನೋ ಅಂದರೆ ಎಕ್ಸಲೆಂಟಾಗಿ ಒಂದಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಹುಡುಕ್ತಾ ಇರೋರಿಗೆ ಎಕ್ಸಲೆಂಟ್ ಟೈಮು, ತುಲಾ ಲಗ್ನ, ಫಿಕ್ಸ್ ಆಗ್ತಕ್ಕಂಥದ್ದು ಈ ಏಪ್ರಿಲ್ 9 ತೋರಿಸ್ತಾ ಇದೆ. ನೆಕ್ಸ್ಟ್ ಹಾಗೆ ಆರೋಗ್ಯ ಸಾಧಾರಣವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟ್ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ. ಇದು ಮೆಡಿಕಲ್ ಇಂಜಿನಿಯರಿಂಗ್ ಮಾಡೋರಿಗೆ ಒಳ್ಳೆಯದು. ಜಾಬಲ್ಲಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ, ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ, ಜಾಬಲ್ಲಿ ಇರೋರಿಗೆ ಇಂಕ್ರಿಮೆಂಟ್ ಟೈಮ್ ಆಫರ್ ಏನಾದ್ರು ಇತ್ತು ಅಂದರೆ ಇಂಕ್ರಿಮೆಂಟ್ ಆಗುತ್ತೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಹಣ ರೊಟೇಷನ್ನು, ಒಳ್ಳೆ ಲಾಭಕರವಾಗಿರ್ತಕ್ಕಂಥ ದುಡ್ಡು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳು ಹೆಚ್ಚು ಅಂತ ತೋರಿಸ್ತಾ ಇದೆ. ಗಲಾಟೆ ಬಂದರೆ ಸುಮ್ಮನೆ ಆಗ್ಬಿಡಿ, ಯಾವ್ದಾರ ಸಂಬಂಧ ಬಂದರೂ ಕೂಡ ಅದು ಇಷ್ಟ ಆಗದೇ ಮುರಿದು ಬೀಳ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ನೆಕ್ಸ್ಟ್ ಧನುರ್ಲಗ್ನ. ಧನುರ್ಲಗ್ನದವ್ರಿಗೆ ಜ್ಞಾನಾರ್ಜನೆ ಜಾಸ್ತಿ ಆಗುತ್ತೆ, ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ, ಬಳಸ್ಕೋಬೇಕು. ಸೋಂಬೇರಿತನ ಬಿದ್ದರೆ ಅದು ಫೇಲ್ ಆಗುತ್ತೆ, ಸೋಂಬೇರಿತನ ಬಿಟ್ಟು ಮುಂದೆ ಹೋದರೆ ಒಳ್ಳೆಯದಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಎಜುಕೇಷನ್ ಸಾಧಾರಣವಾಗಿದೆ, ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರೆಷರ್ ಲೋಡು, ಕಿರಿಕಿರಿ, ಸಣ್ಣ ಪುಟ್ಟದಾಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಣ ರೊಟೇಷನ್ ಆಗಲ್ಲ, ಸ್ವಲ್ಪ ಕಡಿಮೆ ಹಣ ಬರುತ್ತೆ, ಸ್ವಲ್ಪ ಲಾಸ್ ಅಂತಲೇ ಹೇಳ್ಬೋದು, ಸ್ವಲ್ಪ ಬರ್ತಕ್ಕಂಥ ದುಡ್ಡು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಒದ್ದಾಡ್ತಕ್ಕಂಥ ತೋರಿಸ್ತಾ ಇದೆ.
ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ವಿಪರೀತ ಕ್ಲ್ಯಾಶ್ ತೋರಿಸ್ತಾ ಇದೆ. ಪೊಸೆಸಿವ್ನೆಸ್ ಕ್ಲ್ಯಾಶ್ ಅಂತ ಹೇಳ್ತೀವಿ. ಮೆಸೇಜ್ ಕರೆಕ್ಟಾಗಿ ಮಾಡಿಲ್ಲ, ಕಾಲ್ ಎತ್ತಿಲ್ಲ, ಕರೆಕ್ಟಾಗಿ ನೀರಿಟ್ಟಿಲ್ಲ, ಬಟ್ಟೆ ಇಟ್ಟಿಲ್ಲ, ಸಣ್ಣ ಸಿಲ್ಲಿ ಮ್ಯಾಟ್ರಿಗೆ ಕಿತ್ತಾಡ್ತಕ್ಕಂಥ ಒಂದು ಟೈಮ್. ಹಾಗೆ ಲವ್ ಮ್ಯಾರೇಜ್ ಆಗೋರಿಗೆ ಸ್ವಲ್ಪ ಗುಡ್ ಟೈಮು, ಸ್ವಲ್ಪ ಪ್ರಯತ್ನ ಮಾಡ್ಬೋದು. ಆರೋಗ್ಯ ಎಕ್ಸಲೆಂಟ್. ಧನುರ್ಲಗ್ನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಮಕರ ಲಗ್ನ. ಮಕರ ಲಗ್ನದವ್ರಿಗೆ ಎಜುಕೇಷನ್ ಅತ್ಯುತ್ತಮವಾಗಿದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯದ ಟೈಮು, ಸ್ವಲ್ಪ ಒದ್ದಾಡ್ತಕ್ಕಂಥದ್ದು, ಸಣ್ಣ ಪುಟ್ಟ ಒದ್ದಾಟ, 50-50 ಇದೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಬರುತ್ತೆ, ಬಟ್ ನಾರ್ಮಲ್ ಹಣ, ಅತಿ ಹೆಚ್ಚು ಬರಲ್ಲ, ಕಡಿಮೆ ಬರಲ್ಲ, ನಾರ್ಮಲ್ ಹಣ. ಹಾಗೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಪ್ರೀತಿ ಕಡಿಮೆ ಆಗ್ತಕ್ಕಂಥದ್ದು, ಸಡನ್ನಾಗಿ ಅಮ್ಮನ ಮಾತು ಅತ್ತೆ ಮಾತು ಕೇಳಿ ಜಗಳ ಆಡ್ಕೊಳ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಸಮಾಧಾನವಾಗಿರಿ. ಹಾಗೆ ವೆಹಿಕಲ್ ತೊಗೋಬೇಕು, ನಾನೇನೋ ಒಂದು ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂಥವ್ರಿಗೆಲ್ಲ ಎಕ್ಸಲೆಂಟ್. ಹಾಗೆ ಆರೋಗ್ಯ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ. ಮಕರ ಲಗ್ನದವ್ರಿಗೆ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ. ಸ್ಕಿನ್ ಡಿಸೀಸ್, ನರ ದೌರ್ಬಲ್ಯಗಳು ಸ್ವಲ್ಪ ಹೆಚ್ಚಾಗುತ್ತೆ. ನೆಕ್ಸ್ಟ್ ಕುಂಭಲಗ್ನ. ಕುಂಭಲಗ್ನದವ್ರಿಗೆ ಒಂಥರ ಮಾನಸಿಕ ಕಿರಿಕಿರಿ ಟೈಮ್ ಅಂತ ಹೇಳ್ಬೋದು, ಟೆನ್ಷನ್ ಟೈಮು, ಸ್ವಲ್ಪ ಬ್ಯುಸಿ ಟೈಮ್, ಎಫರ್ಟ್ ಟೈಮ್. ತುಂಬ ಎಫರ್ಟ್ ಆಗ್ತೀರಾ, ಆದರೆ ಏನೂ ಲಾಭ ಇಲ್ಲ ಅಂಥ ಒಂದು ತಿಂಗಳಾಗುತ್ತೆ. ಎಜುಕೇಷನ್ ಕಾನ್ಸಂಟ್ರೇಷನ್ನೇ ಮಾಡೋಕ್ಕಾಗಲ್ಲ, ಎಫರ್ಟ್ ಹಾಕಿದರೂ ಫೇಲ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಎಫರ್ಟ್ ತುಂಬ ಆಗ್ತೀರಾ, ಬಟ್ ಎಫರ್ಟಿಗೆ ತಕ್ಕಂತೆ ಫಲ ಇಲ್ಲದೆ ಇರತಕ್ಕಂಥ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಲಾಭ, ಎಫರ್ಟ್ ಎಷ್ಟೇ ಹಾಕಿ, ಎಷ್ಟೇ ಒದ್ದಾಡಿ, ಎಷ್ಟೇ ನೀವೇ ಕೆಲಸ ಮಾಡಿ, ದುಡ್ಡು ಬರೋದೇ ಇಲ್ಲ. ಗೋಚಾರ ಫಲದಿಂದ ತೋರಿಸ್ತಾ ಇದೆ, ಅಷ್ಟು ಚೆನ್ನಾಗಿಲ್ಲ. ಕಮಿಷನ್ಗಳಿಗೆ ಅದು ಒದ್ದಾಟ ತೋರಿಸ್ತಾ ಇದೆ. ಕಮಿಷನ್ ಏಜೆಂಟ್ಗಳಿಗೆ ಸ್ವಲ್ಪ ಸಾಧಾರಣವಾಗಿದೆ, ಬಟ್ ಅವ್ರದ್ದು ಟೈಟ್. ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಸಮಸ್ಯೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸುಮ್ಮನೆ ಮಾತಾಡೋಕ್ಕೆ ಹೋಗ್ಬಿಡಿ, ಜಗಳ ಹತ್ತಿ ಸಪ್ರೇಷನ್ಗೆ ಹೋಗ್ಬೋದು. ಆರೋಗ್ಯ ಸಾಧಾರಣವಾಗಿದೆ. ಲಾಸ್ಟ್ ಒನ್ ಮೀನಲಗ್ನ. ಮೀನಲಗ್ನದವರಿಗೆ ಹಣಕಾಸಿನ ಸಮಯ. ಎಜುಕೇಷನ್ ಉತ್ತಮವಾಗಿದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸುಖಕರವಾಗಿದೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಲಂಸಮ್ ಬರ್ತಕ್ಕಂಥದ್ದು ಚೆನ್ನಾಗಿ ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್. ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ಹೊಸ ವಧುವರರನ್ನ ಹುಡುಕ್ತಾ ಇದ್ದರೆ ಸೆಟ್ ಆಗ್ತಕ್ಕಂಥ ಒಂದು ಟೈಮು. ಆರೋಗ್ಯ ಸಾಧಾರಣವಾಗಿರುತ್ತೆ. ಇಷ್ಟು ಮೀನಲಗ್ನ, ಇಷ್ಟು ಬುಧನ ಪ್ರವೇಶದ ಫಲಗಳು ನಿಮ್ಮ ದಶದಲ್ಲೋ ಭುಕ್ತಿನಲ್ಲೋ ಅಂತರ್ಭುಕ್ತಿನಲ್ಲೋ ಬಂದರೆ ನಾನು ಹೇಳ್ತಕ್ಕಂಥ ಫಲ ಬಂದೇ ಬರುತ್ತೆ. ಒಂದು 15% ಅದರ ಮೇಲಿಲ್ಲ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.